ಸಭಾಪರ್ವದ ಸಂಧಿ 10. ಸೂಚನೆ: ದೇವದೇವನನುಪನಿಷತ್ಕಾಂತಾವಳಿ ಕಮನೀಯನನು ರಾಜೀವ ಪೀಠನ ಪಿತನನಭಿವರ್ಣಿಸಿದನ ಭೀಷ್ಮ. ದೇವದೇವನು ಉಪನಿಷತ್ ಕಾಂತೆಯರಿಗೆ ಮನೋಹರನು, ಬ್ರಹ್ಮನ ತಂದೆಯೂ ಆದ ಶ್ರೀಕೃಷ್ಣನನ್ನು ಭೀಷ್ಮನು ಕೀರ್ತಿಸಿದನು. ಕೇಳು ಜನಮೇ ಜಯಧರಿತ್ರಿ ಪಾಲ ವಿರಚಿತ ಪದಯುಗ ಪ್ರಕ್ಷಾಳನಾಚಮನೀಯ ತತ್ಪರಿಶುದ್ಧ ಭಾವದಲ್ಲಿ ಆಲಲಿತ ತಲ್ಪದ ಯಶೋದ ಬಾಲಕಂಗಭಿನಮಿಸಿ ನಿಮಿಷ ನಿಮೀಲಿತಾಕ್ಷನು ಕಂದೆರೆದು ಮುನಿಜನಕ್ಕೆ ಕೈ ಮುಗಿದು ವರ ಋಷಿಗಳಾಜ್ಞೆಯಲ್ಲಿ ವಿಶ್ವಂಭರನ ವಿಷಯೀಕರಿಸಿ ರಾಜಾಧ್ವರ ಸಮರ್ಥನ ಭವವಿನಾಶನ ಸುಪ್ರಯೋಜಕನ ಅರಿವ ತೆರದಿಂದೆನ್ನ ಮತಿಗೋಚರಿಸಿದುದ ಹೇಳುವೆನು. ಕೃಷ್ಣನ ಪರಮಲೀಲಾಲಲಿತ ಚರಿತವನೆಂದ ಆ ಭೀಷ್ಮ. ಘನರಜೋ ಗುಣದಲ್ಲಿ ಚತುರಾನನ, ತಮೋ ಗುಣದಲ್ಲಿ ಶಂಕರನೆನಿಸಿ ಸತ್ವಗುಣಾನುಗತಿಯಲ್ಲಿ ವಿಷ್ಣುವೆಂದೆನಿಸಿ ಘನ ಜಗನ್ಮಯನಾಗಿ ಸರ್ವಾತ್ಮನು ಮಹೇಶ್ವರನೆನಿಪನೀತನ ನೆನಹನೀತನ ನಿಜವನರೇವ ಮಹಾತ್ಮರಾರೆಂದ. ಈತನವು ವ್ಯಕ್ತನು ವಿಚಾರಿಸಲೀತನ ಮಲವು ವ್ಯಕ್ತ ಲಿಂಗನ ಜಾತನೌಯನ ಪ್ರಮೇಯನ ಗಮ್ಯನ ದ್ವಿತಯ. ಈತ ಚೈತನ್ಯಾತ್ಮ ನಿರ್ಗುಣನೀತ ಗುಣ ಸಂಯೋಗಿ ಸರ್ವಗಣೀತ ಚಿನ್ಮಯನೀತನಾ ಹರಿಯಂದನಾ ಭೀಷ್ಮ. ಜನಮೇಜಯನೇ ಕೇಳು. ಭೀಷ್ಮನು ಪಾದಗಳನ್ನು ತೊಳೆದುಕೊಂಡು ಆಚಮನವನ್ನು ಮಾಡಿ ಪರಿಶುದ್ಧನಾಗಿ ಸುಂದರ ಹಾಸಿನಲ್ಲಿ ಮಲಗಿದ ಯಶೋದಾನಂದನಿಗೆ ನಮಸ್ಕರಿಸಿ ಕಣ್ಣು ಮುಚ್ಚಿಕೊಂಡು ತೆರೆದು ಮುನಿಗಳಿಗೆ ನಮಸ್ಕರಿಸಿದನು. ಋಷಿಗಳ ಅಪ್ಪಣೆಯನ್ನು ಪಡೆದು ವಿಶ್ವವನ್ನೇ ತುಂಬಿರುವವನನ್ನು, ಅಂದರೆ ತನ್ನನ್ನೂ ಸೇರಿಸಿ ವಿಷಯವನ್ನಾಗಿ ಮಾಡಿಕೊಳ್ಳುತ್ತೇನೆ. ಅವನ ಸ್ಮರಣೆ ಕೀರ್ತನೆಗಳಿಗೆ ಹುಟ್ಟು ಸಾವುಗಳ ವಿಷವರ್ತುಲವಾದ ಸಂಸಾರವು ಇಲ್ಲದಂತಾಗುವುದೇ ಪ್ರಯೋಜನ. ಅಂತಹವನನ್ನು ನನ್ನ ಮತಿಗೆ ತೋರಿದಂತೆ ನಾನು ಅರಿತಂತೆ ಶ್ರೀಕೃಷ್ಣನ ಸುಂದರವಾದ ಹೆಚ್ಚಿನದಾದ ಚರಿತ್ರೆಯನ್ನು ಹೇಳುತ್ತೇನೆ ಎಂದು ಭೀಷ್ಮನು ಹೇಳಿದನು. ಇವನು ರಜೋಗುಣದಲ್ಲಿ ಹಿರಣ್ಯಗರ್ಭ ಬ್ರಹ್ಮ, ಸತ್ವಗುಣದಲ್ಲಿ ವಿಷ್ಣು, ತಮೋಗುಣದಲ್ಲಿ ಶಿವ. ಇವನೇ ಜಗತ್ತಾಗಿದ್ದಾನೆ. ಇವನು ಎಲ್ಲರ ಆತ್ಮ. ಇವನೇ ಮಹೇಶ್ವರ. ಇವನ ಇಚ್ಛೆಯೇನು, ಇವನ ಸ್ವರೂಪವೇನು ಎನ್ನುವುದನ್ನು ತಿಳಿದ ಮಹಾತ್ಮರು ಯಾರಿದ್ದಾರೆ? ಇವನು ಕಾಣಿಸುವವನಲ್ಲ. ವಿಚಾರಿಸಿದರೆ ಇವನು ನಿರ್ಮಲ ಸ್ವರೂಪನೆಂದು ತಿಳಿಯುತ್ತದೆ. ಇವನು ಹುಟ್ಟುವವನೂ ಸಾಯುವವನೂ ಅಲ್ಲ. ಇವನನ್ನು ಯಾವ ಪ್ರಮಾಣಗಳಿಂದಲೂ ಅರಿಯಲು ಅಳೆಯುವುದಕ್ಕೂ ಸಾಧ್ಯವಿಲ್ಲ. ಇವನು ನಿರ್ಗುಣ, ಗುಣದಲ್ಲಿ ಸೇರಿರುವವನು ಇವನೇ. ಎಲ್ಲೆಲ್ಲಿಯೂ ಇರುವ ಶುದ್ಧ ಅರಿವೇ ಇವನು. ಪಾಪಗಳನ್ನು ಸ್ಮರಣೆ ಮಾತ್ರದಿಂದ ಕಳೆಯುವ ಇವನೇ ಹರಿ.